ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ B.O. ವಿಶ್ವನಾಥ್, ಗುತ್ತಿಗೆದಾರರು, ಹನುಮನಹಳ್ಳಿ, ದಾವಣಗೆರೆ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ಹಿಂದಿನ ವಾರ ನಾವು ಒಳ್ಳೆಯ ಪರಿಸರ ಮತ್ತು ಸಮಾಜವನ್ನ ನಿರ್ಮಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹೇಗಿರ್ಬೇಕು ಅನ್ನೋದ್ರ ಕುರಿತಂಗೆ, ಮತ್ತೆ ಒಳ್ಳೆಯ ಸಮಾಜವನ್ನ ರೂಪಿಸುವಲ್ಲಿ ನಮ್ಮ ಪಾತ್ರ ಎಂಥದ್ದು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತು ಗುರುತತ್ವವನ್ನೇ ಮುಂದುವರಿಸ್ತಾ ಶಿಕ್ಷಕರು ಮತ್ತು ಗುರುಗಳ ಬಗ್ಗೆ ಸ್ವಾಮೀಜಿಯವರು ಮಾತನಾಡೋರಿದ್ದಾರೆ, ಕೇಳೋಣ. ಶಿಕ್ಷಕರು ಮತ್ತು ಗುರುಗಳು ಇವೆರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹೌದು. ಸಾಮಾನ್ಯವಾಗಿ ಇವಾಗ ನಾವು ಗುರು ಮಾತೆ ಅಂತ ಬಳಸ್ತೀವಿ ಶಿಕ್ಷಕಿಯರಿಗೆ, ಅದೇ ಶಿಕ್ಷಕರಿಗೆ ಮಾಸ್ತರ್ ಅಂತ ಹೇಳಿ ಬಳಸ್ತೀವಿ. ಶಿಕ್ಷಕ ಮತ್ತು ಗುರುಗಳಲ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಶಿಕ್ಷಕ ಜೀವನೋಪಾಯವನ್ನು ಕಲಿಸ್ತಾನೆ. ಅಂದ್ರೆ ನಮ್ಗೆ ಬದುಕಬೇಕಾದ್ರೆ ಏನ್ ಓದ್ಬೇಕು, ಯಾವ ಕೋರ್ಸ್ ತಗೋಬೇಕು, ಅದನ್ನ ನಾವು ಮುಂದೆ ಹೆಂಗ್ ಮುಂದುವರ್ಸ್ಕೊಂಡು ಹೋಗ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಹೇಗ್ ಮಾಡ್ಕೋಬೇಕು, ಇದೆಲ್ಲ ಅಂದ್ರೆ ನಮ್ಮ ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಬೇಕು, ದೈನಂದಿನ ಜೀವನ ಮಾಡೋದಕ್ಕೆ ಏನ್ ಬೇಕು, ಅದನ್ನ ಮಾತ್ರ ಈಗಿನ ಶಿಕ್ಷಕರು ಶಿಕ್ಷಣ ವ್ಯವಸ್ಥೆ ಕಲಿಸ್ತಾ ಇದೆ. ಅದರಲ್ಲಿ ಕೆಲವು ಶಿಕ್ಷಕರು ನಡೆನುಡಿ ಮೂಲಕ ಆದರ್ಶಗಳನ್ನ ಮಕ್ಕಳಲ್ಲಿ ಗೊತ್ತಿಲ್ಲದಿದ್ದಂಗೆ ಬಿತ್ತು ಬಿಡ್ತಾರೆ. ಅದೇ ತರ ಕೆಲವು ಶಿಕ್ಷಕರು ಕೆಟ್ಟ ಮಾರ್ಗವನ್ನು ಹಿಡಿದು ಮಕ್ಕಳಿಂದ ಬಯಸ್ಕೊಳ್ಳೋದು ಅಥವಾ ಸಮಾಜದಿಂದ ಚೀಮಾರಿ ಹಾಕ್ಸ್ಕೊಳ್ಳೋದು ಉಂಟು. ಶಿಕ್ಷಕರ ಮೇಲೂ ದೊಡ್ಡ ಜವಾಬ್ದಾರಿ ಇದೆ. ಯಾವುದೇ ಶಿಕ್ಷಕ ಇರಲಿ, ಅವನಿಗೆ ಗುರುಸ್ಥಾನ ಕೊಟ್ಬಿಡುತ್ತೆ ನಮ್ಮಲ್ಲಿ. ಆದ್ರಿಂದ ಶಿಕ್ಷಕರು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ಮತ್ತು ದೀಕ್ಷಾ ಗುರುಗಳು ಅಂತ ಕರೆಯೋಣ. ದೀಕ್ಷಾ ಗುರುಗಳಿಗಿಂತ ಹೆಚ್ಚು ಒಡನಾಟ ಬರೋದು ಶಿಕ್ಷಕರ ಜೊತೆಗೇನೆ. ಅಂದ್ರೆ ನಾವು 10 ವರ್ಷ ನಾವು SSLC ವರೆಗೆ ಓದ್ತೀವಿ, ಆಮೇಲಿಂದ ಮುಂದೆ ಕಾಲೇಜು ಅದೆಲ್ಲ ಮಾಡುವಾಗ್ಲೂ ಕೂಡ ಪಾತ್ರ ಮಾತ್ರ ಅದೇ ಇರ್ತದೆ. ಆದ್ರಿಂದ ಪ್ರತಿಯೊಬ್ಬ ಶಿಕ್ಷಕರು, ಉಪನ್ಯಾಸಕರು ತಮ್ಮ ಒಳ್ಳೆತನ ಮಕ್ಕಳ ಮೇಲೆ ಪರಿಣಾಮ ಮಾಡೋ ಹಾಗೆ ತಮ್ಮ ಕುಸಂಸ್ಕಾರಗಳು ಕೂಡ ಮಕ್ಕಳನ್ನ ಪ್ರಭಾವಿಸಿ ಅಥವಾ ಅವ್ರನ್ನ ಆ ಮಾರ್ಗಕ್ಕೆ ಕರ್ಕೊಂಡ್ ಬಂದು ಅವ್ರ ಜೀವನ ಪರ್ಯಂತ ನಿಮ್ಮನ್ನ ಬೈಕೊಳ್ಳೋ ಹಂಗಾಗ್ಬಿಡುತ್ತೆ ಕೆಟ್ಟದ್ದು ಇದ್ರೆ. ಇದು ಶಿಕ್ಷಕರು ಅರ್ಥ ಮಾಡ್ಕೋಬೇಕಾದದ್ದು. ಇನ್ನು ಗುರು ಅಂತ ಒಂದಿದೆ, ಅದಕ್ಕೆ ದೀಕ್ಷಾ ಗುರು ಅಂತ ಕರಿತೀವಿ. ಭೀಮಕವಿ ಬಸವಣ್ಣವ್ರನ್ನ ಬಸವ ಪುರಾಣದಲ್ಲಿ ವರ್ಣಿಸುವಾಗ ಒಂದು 4-5 ರೀತಿಯ ಗುರುಗಳ ಪದ್ಧತಿ ಹೇಳ್ತಾನ. ಶ್ರೀ ಗುರುವೆ, ದೀಕ್ಷಾ ಗುರುವೆ, ಶಿಕ್ಷಾ ಗುರುವೆ, ರಕ್ಷಾ ಗುರುವೆ, ಸರ್ವಾಗಮೋಕ್ತ ಕಳಾ ಗುರುವೆ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ, ತ್ಯಾಗ ಗುರುವೆ, ಸುಧೀ ಗುರುವೆ, ವಾಚಾ ಗುರುವೆ, ಭವರೋಗ ಹರ, ಶರಣಾದೆ ಬಸವ ಮಹಾಗುರು ನಿಮಗೆ. ಇಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಇಲ್ಲಿ ನಮ್ಗೆ ಗುರು ವಿಭೂತಿಗಳು ಅಂತ ಏನ್ ಕರಿತೀವಲ್ಲ, ಈಗ ಶಿಕ್ಷಕರನ್ನಾಗ್ಲಿ, ತಾಯಿ ತಂದೆಗಳನ್ನಾಗ್ಲಿ, ಅಥವಾ ಸಮಾಜದಲ್ಲಿ ನನಗೇನೋ ಒಂದು ಒಳ್ಳೇದ್ ಮಾಡದಂತ ಸ್ನೇಹಿತನಾಗ್ಲಿ ವಿಭೂತಿಗಳಂತ ಯಾರು ಕರೆಯಕ್ಕಾಗಲ್ಲ. ಆದ್ರೆ ಗುರುಗಳಾದಂತಹವರು ವಿಭೂತಿಗಳಾಗಿರ್ಬೇಕು. ಅಂದ್ರೆ ನಮ್ಮ ಹೊಸ ಮಾರ್ಗವನ್ನೇ ತೋರಿಸ್ತಕ್ಕಂತ. ಶರೀಫ್ರು ಹಾಡಲ್ಲಿ ಗೋವಿಂದ ಭಟ್ರನ್ನ ವರ್ಣಿಸುವಾಗ ಹೇಳ್ತಾರ, ಹಾಕಿದ ಜನಿವಾರವ ಸದ್ಗುರುನಾಥ ನೂಕಿದ ಭವಭಾರವ ಅಂತ ಹೇಳ್ತಾ ಹೇಳ್ತಾ ಮಂತ್ರವ ಉಸುರುತ್ತ ಹೊಸಬನ ಮಾಡಿದ. ಅದು ಬಹಳ ಅದ್ಭುತವಾದ ಶಬ್ದ. ಅದು ಹೊಸಬನ ಮಾಡಿದ ಅಂದ್ರೆ ನಾನು ಹಳಬ ಇದ್ದೆ, ಜನ್ಮ ಜನ್ಮಾಂತರದಿಂದ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಹಳೆಯವನಾಗ್ಬಿಟ್ಟಿದ್ದೆ. ಈಗ ನನಗೆ ಹೊಸ ಪಥವನ್ನ, ಹೊಸ ಮಾರ್ಗವನ್ನ ತೋರಿಸ್ತಾ ಇದ್ದಾನೆ. ಅದಕ್ಕೆ ಸರ್ವಜ್ಞ ಗುರುವನ್ನು ವರ್ಣಿಸುವಾಗ ಒಂದು ಅದ್ಭುತವಾದ ವಚನ ಹೇಳ್ತಾನೆ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲು ಅರಿಯರು, ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ. ಬಹಳ ಅದ್ಭುತವಾದ ವಚನ ಅದು. ಬಂಧನವನ್ನು
ಪಡಿತಕ್ಕಂಥವನು ಗುರು ಮಾತ್ರ. ಆ ಗುರು ಆಧ್ಯಾತ್ಮ ಜೀವಿ ಆಗಿರಲೇಬೇಕು. ಅಂದ್ರೆ ಗುರುವಾಗೋದಕ್ಕೆ ತಾನು ತನ್ನ ಜೀವದ ಮೂಲ ಮತ್ತು ಜೀವದ ಅಂತ್ಯ ಅದನ್ನ ಅರಿತವನಾಗಿ ವಿವೇಕ ದೃಷ್ಟಿಯಿಂದ ತನ್ನ ದುರ್ಗುಣಗಳನ್ನು ಅರಿತು ಅವನ್ನೆಲ್ಲ ಮೆಟ್ಟಿ ನಿಂತು ಯಾರು ಸಮಾಜಕ್ಕೆ ಅಥವಾ ಶಿಷ್ಯನಿಗೆ ಮಾರ್ಗ ತೋರಿಸ್ತಾನೋ ಅವನು ಗುರು ಆಗ್ತಾನೆ. ಅವನು ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿ. ಈ ದುಶ್ಚಟಗಳು, ದುರ್ಗುಣಗಳು ಇವೆಲ್ಲ ಬಂಧನಗಳಿವು. ಬಂಧನ ಅಂದ್ರೆ ಒಂದೇ ಸಾರಿ ಮುಕ್ತಿ ಮಾರ್ಗ ತೋರಿಸ್ಬಿಡ್ಬೇಕು, ಸಮಾಧಿ ಸ್ಥಿತಿಲಿ ಕೂರಿಸ್ಬಿಡ್ಬೇಕು ಅಂತ ನಾವು ಬಯಸಬಾರ್ದು. ಅದು ಸಾಧ್ಯವೂ ಇಲ್ಲ. ಯಾಕಂದ್ರೆ ಕೇವಲ ಗುರು ಒಬ್ಬನೇ ಅದನ್ನ ಮಾಡಕ್ ಆಗೋದು ಇಲ್ಲ. ನಮ್ಮ ಪ್ರಯತ್ನವೂ ಬೇಕೇ ಬೇಕು. ಗುರು ಮಾರ್ಗದರ್ಶನ ಮಾಡ್ತಾನೆ, ದೀಕ್ಷೆ ಕೊಡ್ತಾನೆ, ಬಿಟ್ಬಿಟ್ರೆ ನಾವು ಕೇಳಿಸ್ಬಿಟ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಆದ್ರಿಂದ ಗುರುವಾದಂತವನು ತೋರಿಸುವ ಮಾರ್ಗದಲ್ಲಿ ನಡೆದು ನಮ್ಮನ್ನ ನಾವು ಸಾರ್ಥಕ ಮಾಡ್ಕೋಬೇಕಾದ್ರೆ ಪ್ರಯತ್ನ ಬೇಕು. ಆದ್ರೆ ಗುರುವಿನ ಪಾತ್ರವು ಬಹಳ ದೊಡ್ಡದಿದೆ. ಆಮೇಲೆ ಸರ್ವಜ್ಞ ಇನ್ನೊಂದು ವಚನ ಅದ್ಭುತವಾಗಿ ಹೇಳ್ತಾನೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ತಂದೆ ಸದ್ಗುರುವನ್ನು ತೋರಿಸ್ಕೊಡ್ತಾನೆ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಆ ಗುರುರಾಯ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದ್ರೆ ತಂದೆ ಪಾತ್ರ ಏನಪ್ಪಾ ಅಂದ್ರೆ ಒಳ್ಳೆಯ ಗುರುವಿನ ಕಡೆಗೆ ಅವನು ತನ್ನ ಮಕ್ಕಳಿಗೆ ತೋರಿಸ್ಬೇಕಾದ್ರೆ ಅವನು ಮೊದಲು ಗುರುವನ್ನು ಕಂಡುಕೊಂಡಿರ್ಬೇಕು. ಎಷ್ಟೋ ಜನರ ಜೀವನದಲ್ಲಿ ಗುರು ಬರೋದೇ ಇಲ್ಲ, ಶಿಕ್ಷಕರಿಗೆ ನಿಂತ್ಬಿಡ್ತಾರೆ. ಇವತ್ತು ಕೋಟ್ಯಂತರ ಜನರಿಗೆ ಗುರು ಮಾರ್ಗ ಇಲ್ಲ. ಈಗಿನ ಕಾಲ ದುರಂತ ಅಂದ್ರೆ ಅದಕ್ಕೆ ಚನ್ನಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಈ ಪರುಷದ ಕಲ್ಪನೆ ಇದೆ. ಪರುಷ ಮುಟ್ಟಿದಾಗ ಆ ಕಬ್ಬಿಣ ಇದ್ದಿದ್ದು ಬಂಗಾರ ಆಗತ್ತೆ. ಅದೊಂದು ಅಧ್ಯಾತ್ಮದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಹೌದಪ್ಪ, ಬಹಳ ಒಳ್ಳೇದೇನೆ. ಆದ್ರೆ ಕಬ್ಬಿಣದ ಕೋಡಗವನ್ನ ಬಂಗಾರದ ಕೋಡಗ ಮಾಡಿದ್ರೆ ಉಪಯೋಗ ಅಂತ. ಕೊಡಗವೇ ನೀ ಕಬ್ಬಿಣದ್ದಾದ್ರೇನು ಬಂಗಾರದ್ದಾದ್ರೇನು. ಇವತ್ತು ನಮ್ಮ ಯೂನಿವರ್ಸಿಟಿಗಳು ಮಾಡ್ತಾ ಇರ್ತಕ್ಕಂಥದ್ದು ಹೊಸ ಆ ಕೋಡಗತನವನ್ನ ಮುರಿದು ಮಾನವೀಯತೆಯನ್ನ, ಮನುಷ್ಯತ್ವವನ್ನ, ದೈವತ್ವವನ್ನ ತುಂಬಬೇಕಾಗಿತ್ತು. ಆದ್ರೆ ಇವತ್ತು ಆ ರೂಪ ಬದಲಾವಣೆ ಆಗೋದೇ ಇಲ್ಲ, ಮಾನಸಿಕತೆ ಬದಲಾವಣೆ ಆಗೋದೇ ಇಲ್ಲ. ಅವನನ್ನ ಕೇವಲ ಸಾಕ್ಷರನನ್ನಾಗಿ ಮಾಡಿ ವಿದ್ಯೆಯನ್ನು ಕೊಟ್ಟು ಅವನ ಕೈಗೆ ಒಂದಷ್ಟು ಹುಡುಗರನ್ನ, ಒಂದಷ್ಟು ಹಣವನ್ನ, ಒಂದಷ್ಟು ಅಧಿಕಾರವನ್ನು ಕೊಟ್ರೆ ಅವನಿಗೆ ಹೆಂಗ್ ಚೆನ್ನಾಗಿ ಮಾಡಕ್ ಸಾಧ್ಯ? ಆದ್ರಿಂದ ನಾವು ತಿಳ್ಕೋಬೇಕು, ಈಗ ಇದರ ದುಷ್ಪರಿಣಾಮವನ್ನ ಇಡೀ ಜಗತ್ತು ಅನುಭವಿಸ್ತಾ ಇದೆ. ಅಂದ್ರೆ ಗುರುವಿನ ಕೊರತೆ, ಅಂದ್ರೆ ಎಲ್ಲಿ ಸ್ಪಿರಿಚುಯಾಲಿಟಿ ಇರೋದಿಲ್ಲ, ಎಲ್ಲಿ ಮೊರಾಲಿಟಿ, ನೈತಿಕತೆ ಮತ್ತು ಆಧ್ಯಾತ್ಮಿಕತೆ ಇಲ್ಲದ ಶಿಕ್ಷಣ, ಅದು ನರಕವನ್ನು ಸೃಷ್ಟಿ ಮಾಡುತ್ತೆ. ಈಗ ಅದು ಎಲ್ಲಾ ದೇಶಗಳಲ್ಲೂ ಹೆಚ್ಚು ಕಡಿಮೆ ಈ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಒಬ್ಬ ಧರ್ಮಗುರು ಆಗಬೇಕಾದ್ರೆ ಅವನು ಧ್ಯಾನ ಸಿದ್ಧ, ಜ್ಞಾನ ಸಿದ್ಧ, ತಪಸ್ಸಿದ್ಧನಾಗಿರ್ಲೇಬೇಕು. ಹಾಗೆ ಮಾಡ್ಕೊಳ್ಳದೆ ಹೋದ್ರೆ ಅವನು ಮಾರ್ಗದರ್ಶನ ಮಾಡಕ್ಕಾಗಲ್ಲ. ಆದ್ರಿಂದ ಗುರು ಅನ್ನೋ ಶಬ್ದ ಏನಿದೆಯಲ್ಲ ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಗುಕ್ವಾರ ಸ್ತಂಧಕಾರ ರುಕ್ಕಾರ ಸ್ತನ್ ನಿರೋಧ. ಗು ಅನ್ನೋದು ಕತ್ತಲೆಯನ್ನ ಸೂಚಿಸಿದ್ರೆ, ರು ಅಂತಕ್ಕಂಥದ್ದು ಅದನ್ನ ನಿರೋಧಿಸ್ತಕ್ಕಂಥದ್ದು, ಆ ಕತ್ತಲೆಯನ್ನ ಪರಿಹರಿಸ್ತಕ್ಕಂಥದ್ದು, ಬೆಳಕನ್ನ ತೋರಿಸ್ತಕ್ಕಂಥದ್ದು. ಹಾಗೆ ಗುರು ಆದವನು ಬೆಳಕನ್ನ ತೋರಿಸ್ಬೇಕಾದ್ರೆ ಅವನು ವಿಭೂತಿ ಆಗಿರ್ಲೇಬೇಕು. ಅಂದ್ರೆ ಬಿಕಮಿಂಗ್ ಅಂತ ಹೇಳಿದ್ದೆ ನಾನು. ಬೀಯಿಂಗ್ ಅಂದ್ರೆ ಭೂತಿ, ಬಿಕಮಿಂಗ್ ಅಂದ್ರೆ ವಿಭೂತಿ. ಅದಕ್ಕೆ ನಿಮಗೆ ಈಗ ಗಾಂಧೀಜಿಯವರು ಮೇಲಿನ ಮೇಲೆ ಉದಾಹರಣೆ ತಗೊಳ್ತೀನಿ ಅಂದ್ರೆ ತುಂಬಾ ಸಮೀಪದವರು ಅವರು. ಹಾಗೇನೆ ರಾಮಕೃಷ್ಣ ಪರಮಹಂಸರಾಗ್ಲಿ, ಬಸವಣ್ಣವರಾಗ್ಲಿ, ಬುದ್ಧ ಆಗ್ಲಿ, ಮಹಾವೀರ, ಎಲ್ಲರೂ ಕೂಡ ತಾವು ಯಾರು ಜಗತ್ತಿಗೆ ಮಾರ್ಗದರ್ಶನ ಮಾಡಿದಾರೋ ಅವ್ರು ಮೊದಲು ತಾವು ಬೆಳಕನ್ನ ಕಂಡಂತವ್ರು, ಆಮೇಲೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆದ್ರಿಂದ ಕೊನೆ ಪಕ್ಷ ಅವ್ರು ಇಲ್ಲದೆ ಹೋದ್ರು ಕೂಡ ಅವರ ಮಾತುಗಳೇ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಬಸವಣ್ಣವ್ರದ್ದೊಂದು ಮಾತನ್ನ ನೀವು ಜ್ಞಾಪಿಸ್ಕೋಬಹುದು. ಗುರುತತ್ವವನ್ನು ಕುರಿತಾಗಿ ಎಷ್ಟು ಸರಳವಾಗಿ ಮತ್ತು ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಅಂದ್ರೆ, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಳೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಎಷ್ಟು ಅದ್ಭುತವಾಗಿದೆ ಇದು ಅಂದ್ರೆ, ಕಲೀಲಿಕ್ಕೆ ತುಂಬಾ ಸರಳವಾದ ವಚನ. ಆದ್ರೆ ಅದರಲ್ಲಿ ಅಡಗಿರ್ತಕ್ಕಂಥ ತತ್ವ ಇದೆಯಲ್ಲ, ಮಣ್ಣು ಬಿಟ್ಟು ನೀವೆಂದು ಮಡಿಕೆ ಮಾಡಕ್ ಸಾಧ್ಯ ಇಲ್ಲ, ಕಲ್ಪಿಸ್ಕೊಳಕ್ ಸಾಧ್ಯವೇ ಹೊನ್ನು ಬಿಟ್ಟು ಆಭರಣವನ್ನ ಕಲ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಹಾಗೇನೆ ಶಿವಪಥವನ್ನ ಕರ್ಕೊಂಡ್ಬರ್ಬೇಕಾದ್ರೆ ದೀಕ್ಷೆಯನ್ನ ಕೊಟ್ಟು ನಮಗೆ ದೀಕ್ಷೆ ತಗೊಳ್ಳೋ ಹಾಗೆ ಶಿಷ್ಯನ ಮೇಲೆ ಪ್ರಭಾವ ಬೀರ್ಬೇಕಾದ್ರೆ ಆ ಗುರುವಿನಲ್ಲಿ ತಪಸ್ಸಿದ್ರೆ ಮಾತ್ರ ಸಾಧ್ಯ. ಮತ್ತು ಆ ಗುರು ತಾನು ಏನೇ ಹೇಳ್ತಾನೋ ಅದರಂತೆ ನಡ್ಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ದೀಕ್ಷೆ ತಗೊಳ್ಳೋದಕ್ಕೆ ಯಾರು ಮುಂದ್ ಬರಲ್ಲ. ಆದ್ರಿಂದ ಬರೇ ನಾನು ಪ್ರವಚನ ಮಾಡ್ಬಿಡ್ತೀನಿ ಅಥವಾ ಬರೇ ನಾನು ಶಿಕ್ಷಣ ಕೊಟ್ಬಿಡ್ತೀನಿ, ಎಲ್ರು ಬದಲಾವಣೆ ಆಗ್ಬಿಡ್ಲಿ, ಸಮಾಜ ಬದಲಾವಣೆ ಆಗ್ಲಿ ಅಂದ್ರೆ ಆಗೋದಿಲ್ಲ. ಸಮಾಜ ಏನ್ ಆಗ್ಬೇಕು ಅಂತ ನಾನು ಬಯಸ್ತೀನೋ ಅದು ಮೊದಲು ನಾನು ಆಗ್ಬೇಕು. ಸಮಾಜಕ್ಕೆ ನಾನು ಹೇಗೆ ಮಾರ್ಗದರ್ಶನ ಮಾಡ್ಬೇಕು ಅಂತ ಬಯಸ್ತೀನೋ ಆ ಮಾರ್ಗದರ್ಶನ ನನಗೆ ನಾನೇ ಮಾಡ್ಕೊಂಡು ಆ ಒಂದು ಗುರಿಯನ್ನ ಮುಟ್ಟಿರ್ಬೇಕು ನಾನು. ಆವಾಗ ಅವನಿಗೆ ಗುರು ಅಂತ ಹೇಳ್ತಾರೆ, ವಿಭೂತಿ ಅಂತ ಹೇಳ್ತಾರೆ. ಅಂತಹ ವಿಭೂತಿತ್ವವನ್ನ ಗುರುಗಳು
ಪಡ್ಕೋಬೇಕು. ದುರ್ದೈವ ಅಂದ್ರೆ ಈಗ 21ನೇ ಶತಮಾನ ಈ ವಿಭೂತಿತ್ವವನ್ನು ಸಾಧಿಸೋದಕ್ಕೆ ಗುರುಗಳಿಗೆ ಸಮಯನೇ ಕೊಡ್ತಾ ಇಲ್ಲ. ಯಾಕೆಂದ್ರೆ ಆಧುನಿಕ ಸೌಲಭ್ಯಗಳು ಎಲ್ಲರನ್ನೂ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಹೌದು. ಕಾರು, ಬಂಗ್ಲೆ, ಪ್ರತಿಯೊಂದು ಮಠಗಳು ದೊಡ್ಡ ದೊಡ್ಡ ಮಠಗಳಾದವು, ಶಿಕ್ಷಣ ಸಂಸ್ಥೆಗಳಾದವು. ಆದ್ರಿಂದ ಯಾರಿಗೂ ಸಮಯ ಇಲ್ಲ. ನೀವು ತಪಸ್ ಮಾಡ್ಲಾರ್ದೇನೆ, ಯೋಗ ಸಾಧನೆ ಮಾಡ್ಲಾರ್ದೇನೆ ಆ ದೈವಿ ಶಕ್ತಿಯನ್ನ ಅಂತರಂಗದಲ್ಲಿ ಗುಪ್ತ ನಿಧಿಯಾಗಿ, ಗುಪ್ತಗಾಮಿನಿಯಾಗಿ ಅಡಗಿರುವಂತಹ ಆತ್ಮತತ್ವವನ್ನ, ಪರಮಾತ್ಮ ತತ್ವವನ್ನ ಹೊರಗೆ ತೆಗೆಯೋದಕ್ಕೆ ತಪಸ್ಸಿಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ಗುರು ಅನ್ನಿಸ್ಕೊಂಡಂತವರು, ನಾವೀಗ ಏನೇ ಲೌಕಿಕ ಪ್ರಗತಿ ಮಾಡಿದೀವಿ ಸಾಕು. 78 ವರ್ಷಗಳಾಯ್ತು ಸ್ವಾತಂತ್ರ್ಯ ಬಂದು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಅನುಯಾಯಿಗಳನ್ನ ಎಲ್ಲರನ್ನೂ ತಿದ್ದಿದ್ದಾಯ್ತು, ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದಾಯ್ತು, ಅವ್ರ ಮಕ್ಳಿಗೆ ಒಳ್ಳೇದಾಯ್ತು, ಅವ್ರ ಮೊಮ್ಮಕ್ಳಿಗೆ ಒಳ್ಳೇದಾಯ್ತು. ಆದ್ರೆ ಆತ್ಮ ಸಂಪತ್ತಿಲ್ದೇನೆ ನಾವು ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಸಂಪತ್ತು ಅದು ದೊಡ್ಡ ಸಂಪತ್ತು. ಎಲ್ಲಾ ಸಂಪತ್ತುಗಳಿಗಿಂತ ಶ್ರೇಷ್ಠವಾದ ಸಂಪತ್ತು ಅಂದ್ರೆ ಸ್ಪಿರಿಚುವಲ್ ಟ್ರೆಜರಿ. ಆ ಸ್ಪಿರಿಚುವಲ್ ಟ್ರೆಜರಿ ನಿಮ್ಮೊಳಗಡೆ ಇದೆ. ಅದನ್ನ ತೋರಿಸ್ಕೊಡಕ್ಕೆ ಅದನ್ನು ಹೊರಗೆ ತೆಗಿ ಗುರು ಬೇಕೇ ಬೇಕು. ಅದನ್ನು ಹೊರಗೆ ನಾವು ಶಿಷ್ಯರಲ್ಲಿ ತೆಗಿಬೇಕು ಅಂದ್ರೆ ನಾನ್ ಮೊದಲು ಅದನ್ನ ಕಂಡುಕೊಂಡು ನಿಧಾನವನ್ನ ಹೊರಗೆ ತಕ್ಕೊಂಡಿರ್ಬೇಕು. ಆಗ ಮಾತ್ರ ಈ ಗುರುತತ್ವ ಅನ್ನುವಂಥದ್ದು ಸಾರ್ಥಕವಾಗತ್ತೆ. ಶಿವಪಥವನ್ನ ಅರಿವಡೆ ಗುರುಪಥವೇ ಮೊದಲು ಅಂತಾರಲ್ಲ, ಆಗ ಶಿವಪಥಕ್ಕೆ ಕರ್ಕೊಂಡು ಬರ್ಬೋದು. ಇಲ್ಲ ಜನ ಬರಲ್ಲ ಯಾಕೆ ಬರ್ಬೇಕು ಅಂತ ಕೇಳ್ತಾರೆ ಜನ. ಆದ್ರಿಂದ ಗುರುಗಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅಂತ ಗುರುಗಳು, ವಿಭೂತಿಗಳು ಹುಟ್ಟಿ ಬರಲಿ ಅಥವಾ ನಮ್ಮ ಮಧ್ಯೆನೆ ತಯಾರಾಗ್ಲಿ, ನಮಗೆಲ್ಲ ಮಾರ್ಗದರ್ಶನ ಮಾಡ್ಲಿ ಅಂತ ಹಾರೈಸೋಣ. ಕೇಳಿದ್ರಲ್ಲ ಕೇಳುಗರೆ, ಶಿಕ್ಷಕ ಮತ್ತು ಗುರುವಿನ ವ್ಯತ್ಯಾಸವೇನು, ಗುರುಗಳು ಯಾವ ರೀತಿ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ತಮ್ಮ ಪಾತ್ರವನ್ನ ವಹಿಸಬೇಕಾಗತ್ತೆ, ಎಂಥ ಮೌಲ್ಯಗಳನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾರ್ಗದರ್ಶನವನ್ನ ಮಾಡಬೇಕಾಗತ್ತೆ, ನಾವೆಲ್ಲರೂ ಅಂದ್ರೆ ಭಕ್ತರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ನಮ್ಗೆ ತಿಳಿಸಿದ್ರು. ಇವತ್ತು 42ನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಯಾರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣಂತೆ. ಅದಕ್ಕಿಂತ ಮೊದಲು ಈ ಸಂಚಿಕೆಯ ಪ್ರಶ್ನೆ. ಈ ವಾರದ ಪ್ರಶ್ನೆ: ಶಿಕ್ಷಕರಿಗೂ ಮತ್ತು ಗುರುಗಳಿಗೂ ಇರುವ 3 ವ್ಯತ್ಯಾಸಗಳನ್ನು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ: ಶಿಕ್ಷಕರಿಗೂ ಮತ್ತು ಗುರುಗಳಿಗೂ ಇರುವ 3 ವ್ಯತ್ಯಾಸಗಳನ್ನು ಬರೆದು ಕಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 42ನೇ ಸಂಚಿಕೆಯ ಪ್ರಶ್ನೆ: ಥಾಮಸ್ ಅಲ್ವಾ ಎಡಿಸನ್ನರ 3 ಪ್ರಮುಖ ಸಂಶೋಧನೆಗಳನ್ನು ಬರೆದು ಕಳಿಸಿರಿ. ಉತ್ತರ: ವಿದ್ಯುತ್ ಬಲ್ಬ್, ಫೋನೋಗ್ರಾಫ್ ಹಾಗೂ ಚಲನಚಿತ್ರ ಕ್ಯಾಮೆರಾ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿ ವಿಜೇತರು ಬಸಗೌಡ ವೆಂಕಪ್ಪ ಬಿರಾದಾರ್, ಕೋಳಿಗುಡ್, ರಾಯಭಾಗ ತಾಲೂಕು, ಬೆಳಗಾವಿ ಜಿಲ್ಲೆ. ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಸಂತೋಷ್ ಹಜೇರಿ, ಹಡಗಲಿ, ವಿಜಯಪುರ ಜಿಲ್ಲೆ. ತೃತೀಯ ಅದೃಷ್ಟಶಾಲಿ ವಿಜೇತರು ಮೇಘಾ ಹಿರೇಮಠ್, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 43ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ BO ವಿಶ್ವನಾಥ್, ಗುತ್ತಿಗೆದಾರರು, ಹನುಮನಹಳ್ಳಿ, ದಾವಣಗೆರೆ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ. 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್